ಇದ್ರ ಹಿಂದೆ ಯಾರ್ದು ಕೈವಾಡ ಇದೆ? ಹೀಗೆಲ್ಲ ಮಾಡೋದ್ರಿಂದ ಯಾರಿಗೇನ್ ಲಾಭ? ಅವ್ರ ಅಪ್ಪ ಅಂತೂ ಇವಳ ಮನೆಯಿಂದ ಯಾವಾಗ ಆಚೆ ಹಾಕ್ತೀನೋ ಅಂತ ಕಾಯ್ತಿದ್ದಾರೆ. ಇದನ್ನ ಯಾರು ಮಾಡ್ತಾರೆ? ವಾಸುಕಿ ವಾಸುಕಿ ವಾಸುಕಿ. ಇದೆಲ್ಲದ್ರಿಂದ ಇರೋದು ಆ ವಾಸುಕಿನೇ. ನಾನಿದನ್ನ ನಂಬಲ್ಲ ಕಣೋ. ಇದನ್ನೆಲ್ಲ ಮಾಡೋದ್ರಿಂದ ಅವ್ರಿಗೇನ್ ಲಾಭ? ನೋಡು, ನೀನು ಪ್ರಾರ್ಥನನ್ನ ಮದ್ವೆ ಆಗ್ಬೇಕು ಅಂತ ಏನೇನೋ ಕತೆ ಕಟ್ಟಬೇಡ. ಅಯ್ಯೋ ದಡ್ಡ, ನೀನ್ ಏನೇ ಹೇಳಿದ್ರು ನಿನ್ ಮಾತನ್ನ ನಂಬೋದಿಕ್ಕೆ ಯಾರೂ ಇಲ್ಲ. ನಿಮ್ ಮನ್ಸಿಗೆ ಬಂದಿದೆ ಅನ್ಕೊಳ್ಳಿ. ನನ್ ಮಾತು ಎಲ್ಲಿ ಕೇಳ್ತೀರಾ ನೀವು? ನಿಮ್ಮಿಷ್ಟ. ಅಕ್ಷತೆ ತಗೊಂಬ, ಕೊಡಿಲಿ. ಸ್ವಲ್ಪ ಅಕ್ಷತೆ ಹಾಕು. ಬಳೆ ಮುತ್ತೈದೆಯರ್ ಸಂಕೇತ. ಆದ್ರೆ ಈ ಭಾಗ್ಯ ನಿನಗೆ ಇವನಿಂದ ಸಿಗೋದಾಗ್ಲಿ, ನಿಮ್ಮಪ್ಪ ಪ್ರೀತಿಯಿಂದ ಮದ್ವೆ ಮಾಡೋದಾಗ್ಲಿ ಆಗ್ಬಾರ್ದು. ಆಗೋಕೆ ನಾನು ಬಿಡ್ಬೇಕಲ್ಲ. ವೇದ ಅವ್ರೆ, ಬಳೆನ ಹಾಗೆ ತೊಡಸ್ಬಾರ್ದು ಅಂತಾರೆ. ಮುತ್ತೈದೆಯರ್ ಕೈಲಿ ಮುಟ್ಸಿ ಆಮೇಲೆ ತೊಡಸ್ಬೇಕು. ಓ ಸರಿ, ತಗೊಳ್ಳಿ. ಬಳಿ ಶಾಸ್ತ್ರದಾಗ ಬಳಿ ಹೊಡಿತಲ್ಲ. ಅಯ್ಯೋ, ಈಗ ದೊಡ್ಡ ಅಪಶಕನ ಐತಿ. ವಾಸುಕಿ, ಏನ್ ಮಾಡಿದ್ರಿ ನೀವು? ನೋಡ್ಕೊಂಡು ತಗೊಂಡು ಹೋಗುತ್ತಾನೆ. ನಾನ್ ಏನ್ ಮಾಡ್ಲಿ? ನನ್ ಕಾಲ್ ಸ್ಲಿಪ್ ಆಗೋಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏನ್ ಮಾಡೋದು? ಬಳೆ ಎಲ್ಲ ಒಡೆದೋಯ್ತು. ನನ್ನ ಕೈಯಿಂದಾನೆ ನನ್ನ ಮಗಳ ಮದ್ವೆಲಿ ಅಪಶಕುನ ಆಗೋಯ್ತು. ಛೇ ದೇವ್ರೆ, ನಾನು ಏನ್ ಮಾಡ್ಲಿ ಈಗ? ಪುಟ್ಟ, ಅಳ್ಬೇಡ. ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ಏನೂ ಆಗಲ್ಲ. ಹೀಗೆಲ್ಲ ಆಗ್ಬೇಕು ಅಂತ ಬರ್ತಿತ್ತು ಅನ್ಸುತ್ತೆ. ಈ ಬಳೆ ಶಾಸ್ತ್ರನ ಅನ್ಯಾಯವಾಗಿ ನಿಲ್ಸೋ ಹೋಗಾಗೋಯ್ತಲ್ಲ. ಶಾಸ್ತ್ರಗಳು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಆಂಟಿ.
ಸರಿಯಾದ ಸಮಯಕ್ಕೆ ದೇವ್ರ ಥರ ಬಂದು ಆಗೋ ಅನಾಹುತನ ತಪ್ಪಿಸ್ದೆ ಪುಟ್ಟ. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಯ್ಯೋ ಆಂಟಿ, ನೀವು ದೊಡ್ಡೋರು, ನನ್ನನ್ನು ದೇವ್ರಂತೆಲ್ಲ ಕರಿಬೇಡಿ. ಅದೆಲ್ಲ ಬಿಡಿ, ಮೊದಲು ಶಾಸ್ತ್ರ ಶುರು ಮಾಡೋಣ. ದೇವ್ರು ನಿನಗೆ ಒಳ್ಳೇದು ಮಾಡಲಿ. ವೇದ ಅವ್ರೆ, ಶುರು ಮಾಡೋಣ. ಹಾ ಕಾವ್ಯ, ಸಡನ್ ಆಗಿ ಇಷ್ಟೊಂದು ಬಳೆ ಎಲ್ಲಿಂದ ತಂದೆ? ಅದು ಅತ್ತೆ ಅಂಜು ಕೊಟ್ಟು ಕಳ್ಸಿದ್ಲು. ಬಳೆ ಸೆನ್ಸಿಟಿವ್ ಅಲ್ವಾ, ಅದಕ್ಕೆ ಆನಂದ್ ಅಂಕಲ್ ಎಕ್ಸ್ಟ್ರಾ ಬಳೆಗಳನ್ನ ಇಟ್ಟಿದ್ರಂತೆ. ಅಂಜುನೇ ಅದನ್ನ ತರ್ತಿದ್ಲು. ಅಷ್ಟರಲ್ಲಿ ಸುಶಾಂತ್ ಕಾಲ್ ಬಂತು, ಅದಕ್ಕೆ ನನ್ನ ಕೈಲಿ ಕೊಟ್ಟು ಕಳ್ಸಿದ್ಲು. ಮತ್ಯಾಕ್ ತಡ, ಬಳೆ ಶಾಸ್ತ್ರ ಶುರು ಮಾಡೋಣವಾ? ಅಂಕಲ್, ಮೊದ್ಲು ನೀವೇ ನಿಮ್ ಕೈಯಾರೆ ಪ್ರಾರ್ಥನಾಗ್ ಬಳೆ ತೊಡ್ಸಿದ್ರೆ ಅವಳಿಗೂ ಖುಷಿ ಆಗತ್ತೆ. ಓ ನನ್ನ ಕಣ್ಣೆ, ಓ ನನ್ನ ಕಣ್ಣೆ, ಕಣ್ಣೀರ ಒರೆಸಲ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ. ಕೂಸುಮರಿ ಮಾಡಿ ಹೊತ್ತಾಡಲಿಲ್ಲ, ಹಾಡಿಲ್ಲ ಜೋಗುಳ. ಚಂದ್ರಮನ ತೋರಿ ಕೈ ತುತ್ತು ತಿನ್ನಿಸಿ ತೂಗಿಲ್ಲ ತೊಟ್ಟಿಲ್ಲ. ನನ್ನೆಲ್ಲ ನೋವ ಕಂಡು ಕಾರ್ಮೋಡವು ಕಣ್ಣೀರ ಸುರಿಸಿತ. ಹಾರಾರಿರಾರೋ ರಾರೋ ರಾರೋ ಹಾರಾರಿರಾರೋ ಹಾರಾರಿರಾರೋ ರಾರೋ ರಾರೋ ಹಾರಾರಿರಾರೋ ಹಾರಾರಿರಾರೋ ರಾರೋ ರಾರೋ ಹಾರಾರಿರಾರೋ. ಪಾವ್ನಿ, ಇಲ್ಲಕ್ಕೆ ಕರ್ಕೊ ಬಂದೆ? ಸುಮ್ಮನೆ ಬಾರೋ. ಈ ಹೀಲ್ಸ್ ಮೊದಲು ಬಿಚ್ಚಬೇಕಪ್ಪ. ಅದಕ್ ನಾನು ಇದೀನಲ್ಲ, ನನ್ ಕೈ ಕೊಡು. ಕೊಡು, ಪರವಾಗಿಲ್ಲ. ಪಾವ್ನಿ, ನನ್ ಪ್ರಶ್ನೆಗೆ ನೀನು ಉತ್ತರನೇ ಕೊಡ್ಲಿಲ್ಲ. ಅದು ಅಕ್ಕನ ಮದುವೆ ಅಲ್ವಾ, ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿನ ಇನ್ವೈಟ್ ಮಾಡಬೇಕು. ಅದಕ್ಕೆ ಅದ್ಯಾರಪ್ಪ ನಿನ್ಗೆ ನನ್ಗಿಂತ VIP? ಓ, ಇವನೇನಾ VIP? ಎಲ್ಲ ಕಳ್ಳನ್ ಮಗನೆ, ನನ್ ಡಾರ್ಲಿಂಗ್ ಜೊತೆಗೆ ಲಿಂಕ್ ಇಟ್ಟಿದ್ಯಾ? ಅಯ್ಯೋ, ಯಾಕೆ ನಗ್ತಿದ್ದೀರಾ? ಏನಾಯ್ತು? ಏನ್ರಿ ಅದು ಅವತಾರ? ಯಾಕ್ರಿ ಡ್ರೆಸ್ನ ಹಾಗಿಡ್ಕೊಂಡು ನಿಂತಿದ್ದೀರಾ? ಅದು ಯಾರ್ ಸರ್ ಇದು ಗೊಗ್ಗಯ್ಯ? ಯಾವ ಜಾತ್ರೆಯಿಂದ ಇಟ್ಕೊಂಡ್ ಬಂದ್ರಿ ಸಾ? ಇದು ನೀವಾ ಮೇಡಮ್? ನಮ್ ಬಾಸ್ ಯಾವ್ದೋ ಸರ್ಕಸ್ ಕಂಪ್ನಿ ಓಪನ್ ಮಾಡೋದಕ್ಕೆ ಜೋಕರ್ ಕರ್ಕೊಂಡ್ ಬಂದ್ಬಿಟ್ಟವ್ರೆ ಅನ್ಕಂಡೆ. ನಾನಿಷ್ಟು ಗ್ರ್ಯಾಂಡ್ ಆಗಿ ರೆಡಿ ಆಗಿರೋದು ನಿಮಗ್ ಜೋಕರ್ ತರ ಕಾಣ್ತಿದ್ದೀನಾ? ನಮ್ ಪಾವ್ನೆ ಅವ್ರ ಅಕ್ಕನ್ ಮದ್ವೆ ಕೆಲ್ಸ ಎಲ್ಲ ಬಿಟ್ಬಿಟ್ಟು ನಿಮ್ಮನ್ನ ಇನ್ವೈಟ್ ಮಾಡ್ಬೇಕು ಅಂತ ಇಷ್ಟೊತ್ತಲ್ಲಿ ಬಂದ್ರೆ ಜೋಕರ್ ಅಂತ ಅವಮಾನ ಮಾಡ್ತೀರಾ? ನಡಿ ಪಾವ್ನೆ, ಹೋಗೋಣ. ಹೇ, 1 ಸೆಕೆಂಡ್. ಹನುಮ, ನೀನ್ ಸುಮ್ನಿರು. ಸರಿ, ನೀವ್ ಹೇಳಿ. ಅದು ನಾಳೆ ನಮ್ಮ ಅಕ್ಕನ ಮದ್ವೆ. ಕಾಂಗ್ರಾಟ್ಸ್. ನಾಳೆ ಮದ್ವೆ, ನೀವು ಬರ್ಲೇಬೇಕು. ನಿಮ್ಮನ್ನ ಪರ್ಸನಲ್ ಆಗಿ ಇನ್ವೈಟ್ ಮಾಡೋಣ ಅಂತ ಬಂದೆ. ಏ ಸೂರ್ಯ, ಇನ್ವಿಟೇಷನ್ ಕೊಡು. ನನ್ನ ಹತ್ರ ಎಲ್ಲಿದೆ? ಅಯ್ಯೋ, ಕಾರಲ್ಲೇ ಮರ್ತ್ಬಿಟ್ಟಿರ್ಬೇಕು. ಸರ್, 1 ನಿಮಿಷ ತಗೊಂಡ್ ಬರ್ತೀನಿ. ಹೇ, ಇಟ್ಸ್ ಓಕೆ. ನೀವು ಕರೀತಿದ್ದೀರಲ್ಲ, ಅಷ್ಟು ಸಾಕು. ಲಾಸ್ಟ್ ಮಿನಿಟ್ ಅಲ್ಲಿ ಕರೀತಿದ್ದೀನಿ ಅಂತ ಮಿಸ್ ಮಾಡಬೇಡಿ.
ನೀವು ಬರಲೇಬೇಕು. ಒಂದು ಫೋನ್ ಮಾಡಿದ್ರೆ ಸಾಕಾಗ್ತಿತ್ತು, ಬಟ್ ಸ್ಟಿಲ್ ಇಲ್ಲಿವರೆಗೂ ಬಂದು ಖುದ್ದಾಗಿ ಇನ್ವೈಟ್ ಮಾಡ್ತಿದ್ದೀರಿ. ಸೊ ಬರಲ್ಲ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಖಂಡಿತ ಬರ್ತೀನಿ ಬಿಡಿ. ಬಾಯ್ ಸರ್. ಅಂಜಲಿ, ಯಾಕೊಬ್ಬರೇ ನಿಂತ್ಕೊಂಡಿದ್ದೀರಾ? ಏನಾಯ್ತು? ಏನಿಲ್ಲ ಸಿದ್ಧಾರ್ಥ್. ನಿಮ್ಮನ್ನು ನೋಡಿದ್ರೆ ಹಾಗೆ ಅನ್ಸ್ತಿಲ್ವಲ್ಲ, ಏನೋ ಯೋಚನೆ ಮಾಡ್ತಿರೋ ಕಾಣಿಸ್ತಿದೆ. ಓಹ್, ಸುಶಾಂತ್ನ ಮಿಸ್ ಮಾಡ್ಕೋತಿದ್ದೀರಾ? ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ ಅತ್ತೆ. ಆ ಬಳೆಗಳು ಎಲ್ಲಿಂದ ಬಂತು? ಅತ್ತೆ, ಅಂಕಲ್ ತಂದ್ಕೊಟ್ರು ಅಂತ ಹೇಳಿದ್ನಲ್ಲ. ಈ ಸುಳ್ಳ ಬೇರೆಯವ್ರಿಗೆ ಹೇಳು, ನನಗಲ್ಲ. ಶಾಸ್ತ್ರದಲ್ಲಿ ಬಳೆ ಒಡೆದೋಗುತ್ತೆ ಅಂತ ನಿನಗೆ ಮೊದಲೇ ಗೊತ್ತಿತ್ತಾ? ಅದಕ್ಕೆ ಬೇರೆ ಬಳೆ ರೆಡಿ ಮಾಡ್ಕೊಂಡು ತಂದ್ಯಾ? ಅದ್ಹ್ಯಾಗೆ ಮುಂಚೆನೆ ಗೊತ್ತಾಯ್ತು ನಿನ್ಗೆ? ಅತ್ತೆ, ಅದು ಈ ಮದ್ವೆ ನಿಲ್ಸೋ ಪ್ರಯತ್ನ ಅತ್ತೆ. ಏನು? ಮದ್ವೆ ನಿಲ್ಸೋ ಪ್ರಯತ್ನನಾ? ಹೌದು ಅತ್ತೆ. ಈ ರೀತಿ ಬೇಕು ಅಂತ ಅಪಶಕ್ನಗಳನ್ನ ಮಾಡಿಸಿ ಪ್ರಾರ್ಥನಾ ಮದ್ವೆ ಆಗ್ಬಾರ್ದು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಯಾರು? ಆ ವಾಸುಕಿ ಅವರು. ಸಾಕು ಸಾಕು ಸಾಕಿನ್ನು ಈ ಜೀವಕ್ಕೆ ನೀನೇ ಬೇಕಿನ್ನು. ಸಾಕು ಸಾಕು ಸಾಕಿನ್ನು ಕಣ್ಣೀರಿಗೂ ನೀನೇ ಬೇಕಿನ್ನು. ಪ್ರಾರ್ಥನಾ, ನಾನಿದ್ದೀನಲ್ಲ, ಏನಾಗಲ್ಲ, ಹೆದರ್ಬೇಡ. ಗಾಯ ಒಂದ್ರ ಮೇಲ್ ಒಂದು ಅಪಶಕುನ ಆಗ್ತಿರೋದ್ ನೋಡ್ತಿದ್ರೆ ನನಗ್ ತುಂಬಾ ಭಯ ಆಗ್ತಿದೆ ಯುವ. ನಾಳೆ ಮದುವೆ ಇಟ್ಕೊಂಡು ಮದುಮಗಳು ಕಣ್ಣೀರ್ ಹಾಕಿದ್ರೆ ನೋಡಕ್ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ? ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ ನಾನು ನಿಮ್ಮ ಅಪ್ಪಂಗೆ ಮಾತು ಕೊಟ್ಟಿದ್ದೀನಿ. ಮದುವೆಗೆ ಮುಂಚೆನೆ ನೀವು ಕಣ್ಣೀರ್ ಹಾಕಿದ್ರೆ ನನ್ನ ಮಾತು ತಪ್ಪದಂಗಾಗಲ್ವಾ? ನೀನ್ ಹೀಗೆ ಅಳೋದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ನಿನ್ನ ಹತ್ರ ನಾನು ನಿನ್ನ ರೊಮ್ಯಾಂಟಿಕ್ ಆಗಿ ಸಮಾಧಾನ ಮಾಡ್ತೀನಲ್ಲೋ ಅಂತ ಟೆಸ್ಟ್ ಮಾಡ್ತಾ ಇದೆಯಾ? ಯುವ, ನೀವ್ ನನಗ್ ತಾಳಿ ಕಟ್ತೀರಾ ಅಲ್ವಾ? ಇದೇನ್ ಹೀಗೆ ಪ್ರಶ್ನೆ ಕೇಳ್ತಿದ್ಯಾ? ಯಾಕೆ ಬಂತು ಈ ಡೌಟ್ ನಿಂಗೆ? ಹೇಳಿ ಪ್ಲೀಸ್. ಹಣೆ ಬರಹ ಬರೆದಿರೋ ದೇವರೇ ಬಂದು ಈ ಮದುವೆ ಆಗ್ಬೇಡ ಅಂದ್ರು. ಅವ್ರನ್ನ ಎದುರು ಹಾಕೊಂಡು ನಿಮ್ ಕುತ್ತಿಗೆಗೆ ತಾಳಿ ಕಟ್ಟೋಕ್ ನಾನು ರೆಡಿ. ನಾನು ನಿಂಗೆ ತಾಳಿ ಕಟ್ಟೆ ಕಟ್ತೀನಿ. ನಮ್ಮ ಮದುವೆ ನಡೆದೇ ನಡೆಯುತ್ತೆ. ನಾನು ನಿಮ್ಮ ಕತ್ತಿಗೆ ತಾಳಿ ಕಟ್ಟಬೇಕಾದ್ರೆ
ನಿಮ್ಮ ಕಣ್ಣಲ್ಲಿ ಮೂಡೋ ಆ ಪ್ರೀಶಿಯಸ್ ಎಕ್ಸ್ಪ್ರೆಷನ್ನ ನಾನು ನೋಡಬೇಕು. ಅದನ್ನ ನನ್ನ ಕಣ್ಣಲ್ಲಿ ಹಾಗೆ ಸಾಯೋವರೆಗೂ ಕಾಪಾಡ್ಕೋಬೇಕು. ಸರಿ, ತುಂಬ ಲೇಟ್ ಆಯ್ತು, ಹೋಗಿ ಮಲ್ಕೋ. ನಾರಾಯಣ, ನಿನ್ನ ಮದುಮಗ್ನಾಗ ನೋಡ್ತಾ ಇದ್ರೆ ನಂದೇ ದೃಷ್ಟಿ ಬೀಳತ್ ಕಣ. ಈ ಮದುವೆಯಲ್ಲಿ ಅಮ್ಮು ಕೂಡ ಅಪ್ಶಕ್ನ ಅಂತ ಹೇಳಿದ್ರು. ಆದರೆ ನೀವೊಬ್ಬರೇ ಡ್ಯಾಡ್ ನಮಗೆ ಸಪೋರ್ಟಿವ್ ಆಗಿ ನಿಂತು ಹೆಲ್ಪ್ ಮಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಈಗಿನ ಪೀಳಿಗೆ ಮಕ್ಕಳು ಗಂಟೆಗೊಬ್ರನ್ನ ಪ್ರೀತಿ ಮಾಡ್ಕೊಂಡು, ಬೇಕಂದಾಗ ಮುದ್ದು ಮಾಡ್ಕೊಂಡು, ಬೇಡ ಅಂದಾಗ ಬ್ರೇಕಪ್ ಮಾಡ್ಕೊಂಡು ಓಡಾಡ್ತಾ ಇರುವಾಗ ತಾನು ಮನ್ಸಾರೆ ಪ್ರೀತಿಸಿರೋ ಹುಡುಗಿನ ಮದುವೆ ಆಗೋದಕ್ಕೋಸ್ಕರ ಎಷ್ಟೇ ವಿಘ್ನ ಬಂದರೂ ಫೇಸ್ ಮಾಡ್ಕೊಂಡು ನಿಂತಿರುವಾಗ ನಿನ್ ತಂದೆಯಾಗಿ ನಿನ್ ಬೆನ್ನಿಗೆ ನಿಲ್ದೇ ಇದ್ರೆ ಏನೋ ಪ್ರಯೋಜನ? ನನ್ನ ಮಗನ ಮದ್ವೆಯಲ್ಲಿ ನಾನೇ ತಾನೇ ಓಡಾಡ್ಕೊಂಡು ಕೆಲಸ ಮಾಡ್ಬೇಕು, ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತೀಯಲ್ಲ. ಎಂತ ಅಪ್ಪ ಮಗನ್ ಜೋಡಿ. ಅದನ್ನ ನೀವಿಬ್ರು ಹೀಗೆ ಸೆಂಟಿಮೆಂಟಲ್ ಆಗೋದ್ರೆ ಲೇಟ್ ಆಗುತ್ತೆ. ಯುವ, ನೀವು ಬೇಗ ರೆಡಿ ಆಗ್ಬೇಕು. ಪ್ಲಾಸ್ಟರು? ಓ, ನೆನ್ನೆ ಆಗಿದ್ದ ಗಾಯಕ್ಕೆ ಆಗ್ಲೇ ಹುಡುಗನಿಂದ ಟ್ರೀಟ್ಮೆಂಟ್ ಆಯ್ತಾ? ನೋಡಂಜು, ಯುವನ್ನ ಮೀಟ್ ಮಾಡಕ್ಕೆ ನಮ್ ಹೆಲ್ಪ್ ತಗೋತಿದ್ದವಳು ಈಗ ಕದ್ದು ಮುಚ್ಚಿ ಮೀಟ್ ಮಾಡ್ಕೊಂಡ್ ಬಂದಿದ್ದಾಳೆ. ಹೌದು, ಮತ್ತೆ ಅಷ್ಟು ಪ್ರೈವಸಿ ಆದ್ರೂ ಬೇಡ್ವಾ ಅಲ್ವಾ ಪ್ರಾರ್ಥನಾ? ಅಕ್ಕ ಅಕ್ಕ ಅಕ್ಕ, ಯುವ ಮದ್ವೆ ಬೇಡ ಅಂತ ಕಲ್ಯಾಣ ಮಂಟಪ ಬಿಟ್ಟು ಹೋಗ್ತಿದ್ದಾನೆ ಕಣೆ. ಮೀನಾಕ್ಷಿ ಅತ್ತೆ ಮಾತು ಕಟ್ಕೊಂಡು ನಂಗೆ ಈ ಮದ್ವೆ ಗಿದ್ವೆ ಸಂಸಾರ ಯಾವುದು ಬೇಡ, ದೂರ ಹೊಟ್ಟೋಗ್ತೀನಿ ಅಂದ್ಬಿಟ್ಟು ಅವನು ಕಲ್ಯಾಣ ಮಂಟಪ ಬಿಟ್ಟು ಹೊರಟೆ ಬಿಟ್ಟ ಕಣೆ. ಏನ್ ಹೇಳ್ತಿದ್ದೆ ಪಾವನಿ? ಇಲ್ಲ, ನಾನಿದನ್ನ ನಂಬಲ್ಲ. ಈಗ ಯುವ ಎಲ್ಲಿದ್ದಾರೆ? ನಾನು ಈಗ್ಲೇ ಯುವ ಅವ್ರ ಹತ್ರ ಮಾತಾಡ್ಬೇಕು. ಪ್ರಾರ್ಥನಾ, ಪ್ರಾರ್ಥನಾ, ಪಾವನಿ ಹೇಳ್ತಿರೋದು ಯುವ ಕಾಶಿ ಯಾತ್ರೆಗೆ ಹೋಗ್ತಿದ್ದಾರೆ ಅಂತ.
ಪಾವ್ನಿ, ಪ್ರಾರ್ಥನಾ ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದಾಳೆ, ನೀನ್ ಇನ್ನೂ ಟೆನ್ಷನ್ ಕೊಡ್ತೀಯಾ? ಹೇ ಅಕ್ಕ, ನೀನು ಇಷ್ಟು ಸೆನ್ಸಿಟಿವ್ ಆಗ್ಬಿಟ್ರೆ ಹೇಗೆ? ಯುವ ಮದ್ವೆ ಬೇಡ ಅಂದ್ರು ಅಪ್ಪ ಬಿಡ್ಬೇಕಲ್ಲ. ಯುವ ತನ್ನ ಪ್ರೀತಿಲಿ ಪ್ರಾರ್ಥನನ್ನ ಸರಿಯಾಗಿ ಲಾಕ್ ಮಾಡ್ಕೊಂಡಿದ್ದಾನೆ. ಪಾವ್ನಿ, ಯುವ ಕಾಶಿ ಯಾತ್ರೆಗೆ ಹೋಗುವಾಗ ಅಪ್ಪ ಅವ್ರನ್ನ ಹೇಗ್ ಕನ್ವಿನ್ಸ್ ಮಾಡ್ತಾರೆ ಅಂತ ನಾನ್ ನೋಡ್ಬೇಕಲ್ವೇ? ಆದ್ರೆ ನೀನ್ ಅಲ್ಲಿಗ್ ಬರೋ ಹಾಗಿಲ್ವಲ್ಲ. ಹೌದು ಪ್ರಾರ್ಥನಾ, ಇವಾಗ ನೀನ್ ಹೇಗ್ ನೋಡ್ತೀಯಾ? ಕಾವ್ಯ, ಪಾವ್ನಿ, ಬನ್ನಿ ನನ್ ಜೊತೆ. ಬನ್ನಿ ಬನ್ನಿ. ಯುವ, ನನ್ನ ಮಗಳು ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ. ಎದೆ ಎತ್ತರಕ್ಕೆ ಬೆಳೆದಿರೋ ಅವಳನ್ನ ಇವತ್ತು ನನ್ನ ಕೈಯಿಂದ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ. ಅವಳಿಗೆ ಜೀವನ ಕೊಡ್ತೀಯಾ? ಜೀವನ ಪರ್ಯಂತ ಅವಳನ್ನ ಸಂತೋಷವಾಗಿ ನೋಡ್ಕೋತೀಯಾ? ಬೇಕಾದ್ರೆ ನಿನ್ನ ಪಾದ ಪೂಜೆ ಮಾಡಿ ಕನ್ಯಾದಾನ ಮಾಡ್ತೀನಿ. ದಯವಿಟ್ಟು ಕಾಶಿ ಯಾತ್ರೆಗೆ ಹೋಗ್ಬೇಡ. ನನ್ನ ಮಗಳನ್ನ ಮದುವೆ ಆಗ್ತೀಯಾ? ಮಾವ, ನೀವೇ ಇಷ್ಟು ಪ್ರೀತಿಯಿಂದ ಮದುವೆ ಮಾಡ್ಕೊಡ್ತಿದ್ದೀರಾ ಅಂದಮೇಲೆ ನಾವಿಬ್ರು ತುಂಬಾ ಚೆನ್ನಾಗಿರ್ತೀವಿ. ನೀವು ಇಷ್ಟು ಖುಷಿಯಿಂದ ನಿಂತು ಮದುವೆ ಮಾಡ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ನಾವು ಚೆನ್ನಾಗೇ ಇರ್ತೀವಿ ಮಾವ. ಪ್ರಾರ್ಥನಾನ ನನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡು ಸಾಕ್ತೀನಿ. ಪಾಪ, ಇಷ್ಟು ದಿನ ಪ್ರಾರ್ಥನಾ ಮನೇಲಿ ಸುಖವಾಗಿರ್ಲಿಲ್ಲ. ಯುವ, ನೀನಾದ್ರೂ ಒಳ್ಳೆ ಖುಷಿಯಾಗಿ ನೋಡ್ಕೊ. ವಾಸುಕಿ, ಪ್ರಾರ್ಥನನ್ ಖುಷಿನೇ ಅವರಪ್ಪ. ಈಗ ಅವಳ ಖುಷಿಗೆ ಯುವ ಸೇರ್ಕೊಂಡಿದ್ದಾನೆ ಅಷ್ಟೇ. ಸಿದ್ದು, ಪ್ರಾರ್ಥನನ್ ಜೀವನದಲ್ಲಿ ನೋವು ಅವಮಾನಗಳನ್ನ ತನ್ನಲ್ಲೇ ಅನುಭವಿಸಿ ಈಗ ಇಷ್ಟಪಟ್ಟು ಮದ್ವೆ ಮಾಡ್ಕೋತಿದ್ದಾಳೆ. ಅದು ಆನಂದೇ ಮುಂದೆ ನಿಂತು ಈ ಮದ್ವೆ ಮಾಡ್ತಿರೋದು ವಿಶೇಷ. ಆದ್ರೆ ಈ ವಾಸುಕಿ ಯಾಕೆ ಮದ್ವೆ ನಿಲ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೋ ಗೊತ್ತಿಲ್ಲ. ಈ ಮದ್ವೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ನಾವು ಸಂಸಾರದ ವಿಷಯಕ್ಕೆ ತಲೆ ಹಾಕೋದ್ ಬೇಡ, ಆದ್ರೆ ಆ ಹೆಂಗಸಿನ ಮೇಲೆ ಒಂದು ಕಣ್ಣಿಡಿ. ಇವನ್ಗೆ, ಪ್ರಾರ್ಥನಾಗೆ ಆ ಹೆಂಗಸಿಂದ ಯಾವ ತೊಂದರೆನೂ ಆಗ್ಬಾರ್ದು. ಹೌದಮ್ಮ, ಅವ್ರು ಏನೇ ಮಾಡಿದ್ರು ಈ ಮದ್ವೆ ನಿಲ್ಸಕ್ ನಾವು ಬಿಡೋದ್ ಬೇಡ. ಪಾಪ, ಯುವ ಮತ್ತೆ ಪ್ರಾರ್ಥನಾ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾರೆ.
ಪ್ರೀತಿಸೋರು ಯಾವತ್ತಿದ್ರೂ ಒಂದಾಗ್ಲೇಬೇಕು. ನಾನ್ ಹೇಳಿದ್ ಗೊತ್ತಾಯ್ತಲ್ಲ? ಹಾ ಅಮ್ಮ. ಮಂಟಪದ ಹತ್ರ ಹೋಗಿ ನಾನ್ ಬರ್ತೀನಿ. ಹೋಗಿ. ಹಾಯ್. ಬೇದವ್ರೆ, ದೇವ್ಕಿ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಪ್ಲೀಸ್. ನನ್ಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ. ಪ್ರಾರ್ಥನೆ ಮದ್ವೆ ನಡ್ದೇ ನಡೆಯುತ್ತೆ. ನಡ್ಸೋ ಜವಾಬ್ದಾರಿ ನಂದು. ನನ್ಗೆ ನೋ 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 ಬಿ ಕೂಲ್. ಓಕೆ, ಎಲ್ರೂ ನೋಡ್ತಿದ್ದಾರೆ. ಬಾ. ಏನಾದ್ರೂ ಬೇಕಿತ್ತಾ? ಎಲ್ರೂ ಹೂ ಮುಡ್ಕೊಂಡಿದ್ದಾರೆ, ನೀನ್ಯಾಕೆ ಮುಡ್ಕೊಂಡಿಲ್ಲ? ನಾನ್ ಯಾರಿಗೋಸ್ಕರ ಮುಡ್ಕೊಳ್ಳಿ? ಹೂ ತಂದ್ಕೊಟ್ಟು ಪ್ರೀತಿಯಿಂದ ಮುಡ್ಸೋರ್ ಯಾರೂ ಇಲ್ಲ ಅಂದ್ಮೇಲೆ ಆ ಆಸೆ ನನ್ಗೆ ಎಲ್ಲಿಂದ ಬರ್ಬೇಕು ಹೇಳಿ? ಏನಿನ್ ಮಾತಿನ ಅರ್ಥ? ಏನಿಲ್ಲ, ನಾನ್ ಬರ್ತೀನಿ. ಕಾವ್ಯ, ನನ್ ಮಾತಾಡ್ತಾನೆ ಇದೀನಿ, ನಿನ್ ಪಾಡಿಗೆ ನೀನ್ ಹೋದ್ರೆ ಏನರ್ಥ? ಸರಿ, ಅದೇನು ಅಂತ ಹೇಳಿ. ಅದು ಎಲ್ರೂ ಹೂ ಮುಡ್ಕೊಂಡಿದ್ದಾರೆ, ನೀ ಈ ರೀತಿ ಖಾಲಿ ತಲೆಯಲ್ಲಿ ಇರೋದು ಚೆನ್ನಾಗಿ ಕಾಣಿಸಲ್ಲ. ಅಂದ್ರೆ ಅಂದ್ರೆ ನಿನ್ ತಲೆಗೆ ಹೂ ಮುಡ್ಕೊಂಡಿಲ್ಲ ಅಂತ ಹೇಳ್ದೆ, ನಿನ್ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳ್ದೆ ಅನ್ಕೊಂಡ್ಯಾ? ಸರಿ ತಡಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಅವರೇ ಅಪರೂಪಕ್ಕೆ ನನ್ ಮೇಲೆ ಗಮನ ಹರಿಸಿ ಹೂ ತರ್ತೀನಿ ಅಂತ ಹೋಗಿದ್ದಾರೆ. ಅವರೇ ಕೈಯಾರೆ ತಂದು ಮುಡ್ಸಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? ಸರ್, ಅಂತೂ ಇಂತೂ ಬಂದ್ರಲ್ಲ. ಐ ಆಮ್ ಸೋ ಹ್ಯಾಪಿ. ಬನ್ನಿ ಸರ್, ಕೂತ್ಕೊಳ್ಳಿ. ಸರ್, ಒಂದೇ ಒಂದು ನಿಮಿಷ ತಗೊಳ್ಳಿ ಸರ್. ಹೇ, ಇದೆಲ್ಲ ಯಾಕೆ? ಪರವಾಗಿಲ್ಲ. ಪರವಾಗಿಲ್ಲ ಸರ್, ತಗೊಳ್ಳಿ. ಬೇಸಿಗೆ ಅಲ್ವಾ, ಸುಸ್ತಾಗಿರುತ್ತೆ, ತಗೊಳ್ಳಿ. ಥ್ಯಾಂಕ್ ಯು. ಪಾವನಿ, ಏನು? ಬಾಯ್ಲಿ. ಸರ್, ಒಂದು ನಿಮಿಷ. ಏನೋ ನಿಂದು? ಅಲ್ಲೇನ್ ನಡೀತಿದೆ? ಏನೂ ನಡೀತಿಲ್ಲ. ಸೆಕೆಗಾಲ ಅಲ್ವಾ, ಅದಕ್ಕೆ ಒಂದು ಗ್ಲಾಸ್ ಜ್ಯೂಸ್ ಕೊಟ್ಟೆ. ಏನೇನ್ ಪ್ರಾಬ್ಲಮ್ಮು? ನನ್ಗೆ ನೀನೇನ್ ಪ್ರಾಬ್ಲಮ್ಮು? ನೆನ್ನೆಯಿಂದ ಬರ್ತಿರೋ ಗೆಸ್ಟ್ಗೆ ನೀನ್ ಯಾರಿಗೂ ಜ್ಯೂಸ್ ಕೊಟ್ಟು ವೆಲ್ಕಮ್ ಮಾಡಿಲ್ಲ. ಇದೇನು ಅವನಿಗೆ ಮಾತ್ರ ಜ್ಯೂಸ್ ಕೊಟ್ಟು ವೆಲ್ಕಮ್ ಮಾಡ್ತಿದ್ಯಾ? ಏನ್ ಸಮಾಚಾರ? ಏನ್ ಸಮಾಚಾರನೂ ಇಲ್ಲ, ಏನೂ ಇಲ್ಲ. ನನ್ಗೆ ಯಾಕೋ ಅನ್ಸ್ತಿಲ್ವೇ? ನನ್ನನ್ ಬಿಟ್ಬಿಟ್ಟು ಅವನ್ ಜೊತೆ ಏನಾರು ಲವ್ ಗಿವ್ ಅಂತ? ಲೋ, ಅಂಥದ್ದೇನೂ ಇಲ್ಲ ಕಣೋ. ನಿನ್ನ ನೋಡಿದ್ರೇನೆ ಗೊತ್ತಾಗ್ತಿದೆ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ. ನಿನಗೆ ಯಾವಾಗ್ಲೂ ಡೌಟೆ. ಹೋಗ್ ಸುಮ್ನೆ. ನೆನ್ನೆ ನೀ ಆ ಲಂಬು ನೋಡೋಕೋದಾಗ್ಲೇ ನನಗೆ ಡೌಟ್ ಇತ್ತು, ಅದು ಈಗ ಕನ್ಫರ್ಮ್ ಆಯ್ತು. ನೀನ್ ನನಗ್ ಮೋಸ ಮಾಡ್ದೆ ಪೌನಿ. ಅದಕ್ಕೆ ಹುಡುಗಿರ್ನ ನಂಬರ್ದು ಅನ್ನೋದು ಬರೀ ಮೋಸ 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 ಮೋಸ. ಹೇ ಸೂರ್ಯ, ನಿಂತ್ಕೊಳ್ಳೋ. ಏ ಹೋಗೆ ಸೂರ್ಯ. ಹೇ ಸೂರ್ಯ, ಏನಾದ್ರೂ ಮಾಡ್ಕೊಂಡು ಹೋಗೋ. ಓ, ನೀವಿಲ್ಲಿದ್ದೀರಾ? ನೀವ್ ಹೇಳ್ದೆ ಕೇಳ್ದೆ ಹೊಟ್ಟೋದ್ರಿ ಅನ್ಕೊಂಡೆ. ಈಗ ಹೇಳ್ಬಿಟ್ಟೆ ಹೋಗ್ಬೇಕಾಗಿರೋ ಸಿಚುವೇಶನ್ ಬಂದಿದೆ. ಐ ಆಮ್ ಸಾರಿ. ನಂಗೊಂದು ಎಮರ್ಜೆನ್ಸಿ ಕಾಲ್ ಬಂತು. ಐ ಹ್ಯಾವ್ ಟು ಗೋ. ಓ ಹೌದಾ? ಅದು ಮುಹೂರ್ತ ಏನೂ ಆಗಿಲ್ವಲ್ಲ. ಸರಿ, ಅಟ್ಲೀಸ್ಟ್ ಅಕ್ಕ ಮತ್ತೆ ಅಪ್ಪ ಆದ್ರೂ ಮೀಟ್ ಮಾಡಿ ಬನ್ನಿ. ಸರಿ, ಬನ್ನಿ. ಓಕೆ, ಬನ್ನಿ.
ಸಿದ್ಧಾರ್ಥ್, ಏನಿದು ಕೈಯಲ್ಲಿ ಹೂವು? ಸರಿ ಬಿಡಿ, ಯುವನ್ ಜೊತೆ ಯಾರೂ ಇಲ್ಲ. ನಾವೆಲ್ಲರೂ ಪ್ರಾರ್ಥನೆ ಕರ್ಕೊಂಡು ಗೌರಿ ಪೂಜೆಗೆ ಹೋಗ್ತಾ ಇದೀವಿ. ನೀವ್ ಯುವನ್ ಜೊತೆ ಇರ್ತೀರಾ? ಸರಿ, ಹಾಗಿದ್ರೆ ಈ ಹೂನ ಕಾವ್ಯಕ್ಕೆ ತಗೊಂಡೋಗಿ ಕೊಡ್ತೀರಾ ಪ್ಲೀಸ್? ಸಿದ್ಧಾರ್ಥ್, ನೀವೇ ನಿಮ್ ಕೈಯಾರೆ ಈ ಹೂವನ್ನ ಕಾವ್ಯಂಗ್ ಕೊಟ್ಬಿಡಿ. ಓಕೆ. ಸಿದ್ಧಾರ್ಥ್, ನಾನು ಗೌರಿ ಪೂಜೆಗೆ ಹೋಗ್ಬೇಕು. ಒಬ್ರು ಗೆಸ್ಟ್ ಬರೋರಿದ್ದಾರೆ, ಅವ್ರಿಗೆ ನೀನೇ ರಿಸೀವ್ ಮಾಡಬೇಕು. ಸ್ವಲ್ಪ ಹೋಗಿ ಬರ್ತೀಯಾ? ಸರಿ ಅಂಕಲ್. ಅಯ್ಯೋ, ಸಿದ್ಧಾರ್ಥ್ ಅವ್ರು ಅಲ್ಲಿಗೆ ಹೋದ್ರು. ಯುವನ್ ಜೊತೆ ಯಾರಿವಾಗ? ಈ ಹೂನ ಕಾವ್ಯಂಗ್ ಕೊಟ್ಟು ನಾನೇ ಯುವನ್ ಜೊತೆ ಇರ್ತೀನಿ. ಸಿದ್ಧಾರ್ಥ್ ಅವರು ನಿಜವಾಗ್ಲೂ ಹೂ ತರ್ತಾರ? ಅವ್ರಿಗೆ ನನ್ನ ಮೇಲೆ ನಿಜವಾಗ್ಲೂ ಇಷ್ಟು ಕನ್ಸರ್ನ್ ಇದೆಯಾ? ಅಂಜು, ಹೂ ತಂದ್ಯಾ? ಕೊಡು. ಇದನ್ನ ತಂದಿದ್ದು ನಾನಲ್ಲ ಕಾವ್ಯ, ಗೆಸ್ ಮಾಡು. ಅವರೇ ತರ್ತೀನಿ ಅಂತ ಹೋಗಿ ನಿನ್ ಕೈಲಿ ಕೊಟ್ಟು ಕಳ್ಸಿದ್ರಾ? ಕಾವ್ಯ, ಸಿದ್ಧಾರ್ಥ್ ನಿನಗೋಸ್ಕರ ಹೂ ತಗೊಂಡಿದ್ದಾರೆ. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಆನಂದ್ ಅಂಕಲ್ ಏನೋ ಅರ್ಜೆಂಟ್ ಕೆಲಸ ಹೇಳಿದ್ರು ಅಂತ ನನ್ ಕೈ ಕೊಟ್ಟು ಕಳ್ಸಿದ್ರು. ಅವ್ರು ನನಗೆ ಹೂ ಕೊಡ್ಲೇಬೇಕು ಅಂತಿದ್ದಿದ್ರೆ ಏನೇ ಅಡ್ಡಿ ಬಂದಿದ್ರು ಬಂದ್ ಕೊಟ್ಟು ಹೋಗ್ತಿದ್ರು. ಕಾವ್ಯ, ಹಾ ಸರಿ, ತಿರ್ಗು, ನಾನೇ ಮುಡಿಸ್ತೀನಿ. ಕಾವ್ಯ, ಕಾವ್ಯ, ಯಾಕೆ ಕಣ್ಣಲ್ಲಿ ನೀರು? ಓ, ನಾನ್ ಹೂ ಮುಡ್ಸಿದ್ದಕ್ಕ? ನಾನ್ ಚಿಕ್ಕ ವಯಸ್ಸಲ್ಲಿ ಹೀಗೆ ಮುಡ್ಸಿದ್ದು ನೆನಪಾಗಿ ಎಮೋಷನಲ್ ಆದ್ಯಾ? ಹ್ಞೂ ಅಂಜು. ಅಯ್ಯೋ ಹುಚ್ಚು ಹುಡ್ಗಿ ನೀನು, ಎಲ್ಲದಕ್ಕೂ ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ. ಸರಿ ಬಾ, ಗೌರಿ ಪೂಜೆಗೆ ಲೇಟ್ ಆಗ್ತಿದೆ. ಪ್ರಾರ್ಥನಾ, ಯುವ ನಿನ್ ಬಿಟ್ಟು 1 ಸೆಕೆಂಡು ಇರಲ್ಲ ಅನ್ಸುತ್ತೆ. ಪಾಪ ನೋಡು, ನಿನ್ ಜೊತೆ ಮಾತಾಡ್ಬೇಕು ಅಂತ ಹಂಬಲ್ಸ್ತಿದ್ದಾನೆ. ಮಾತಾಡು. ಪ್ರಾರ್ಥನಾ, ಹೋಗಿ ನಿನ್ ಹುಡ್ಗನ ಆಸೆನ ಈಡೇರ್ಸು. ನೀವೆಲ್ಲ ಬನ್ನಿ ಹೋಗೋಣ. ಯಾಕೆ ಪ್ರಾರ್ಥನಾ, ಏನಾಯ್ತು? ಖುಷಿ ಪಡೋಕ್ಕೂ ಭಯ ಆಗ್ತಿದೆ ಯುವ. ಎಲ್ಲಿ ಯಾವಾಗ ಏನ್ ಅಶುಭ ನಡೆಯುತ್ತೋ ಅಂತ ಭಯ ಆಗ್ತಿದೆ. ಏನ್ ಪ್ರಾರ್ಥನಾ, ನನ್ನ ಹುಡುಗಿಯಾಗಿ ನೀನ್ ಇದಕ್ಕೆಲ್ಲ ಹೆದರೋದಾ? ನಾನ್ ನಿನ್ ಜೊತೆ ಇರೋವರೆಗೂ ನಿಂಗೇನು ಆಗಲ್ಲ. ಆಗೋಕೆ ನಾನು ಬಿಡೋದು ಇಲ್ಲ. ನೀವು ನನ್ನನ್ನ ಈಗಲೇ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಡಿ. ಬಹುಶಃ ಇದೇ ನಮ್ಮ ಕೊನೆ ಭೇಟಿ ಆಗಬಹುದು. ಯಾಕೆ ಹೀಗೆ ಮಾತಾಡ್ತಿದ್ದೀರಾ?
ಅದು ನಾನು ಹೇಳಿದ್ದು ಆ ಅರ್ಥದಲ್ಲ. ನಾವಿಬ್ರು ಪ್ರೇಮಿಗಳಾಗಿ ಇದು ನಮ್ ಕೊನೆ ಭೇಟಿ ಅಂತ ಹೇಳ್ದೆ. ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ನಾವಿಬ್ರು ಗಂಡ ಹೆಂಡತಿ ಆಗ್ತಿದ್ದೀವಿ. ಆದ್ರೆ ಪ್ರಾರ್ಥನಾ, ಗಂಡ ಹೆಂಡತಿ ಆದ್ಮೇಲೂ ನಾವಿಬ್ರು ಪ್ರೇಮಿಗಳ ಹಾಗೆ ಇರೋಣ. ಹಾಗಿದ್ರೆ ನಾವು ಮದ್ವೆ ಆದ್ಮೇಲೂ ನಾನು ನಮ್ಮನೆ, ನೀವು ನಿಮ್ಮನೇಲೇ ಇರ್ಬೇಕಾ? ಅಯ್ಯೋ, ಈಗಲೇ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಾ ಇಲ್ಲ. ಮದುವೆ ಆದ್ಮೇಲೆ ನಾನೊಂದು ತೀರ ನೀವೊಂದು ತೀರ ಅಂದ್ರೆ ಅದು ತೀರ ಅತಿ ಆಗಲ್ವಾ? ನಾನಂತೂ ನನ್ನ ಹೆಂಡ್ತಿನ ಬಿಟ್ಟು ಒಂದು ಕ್ಷಣನೂ ಇರಲ್ಲಪ್ಪ. ಹಾಗೇನಾದ್ರೂ ಆದ್ರೆ ನೀವು ನಮ್ಮ ಮನೆಗೆ ಸೊಸೆಯಾಗಿ ಬರೋದ್ರ ಬದಲು ನಾನೇ ನಿಮ್ಮ ಮನೆಗೆ ಅಳಿಯನಾಗಿ ಬರ್ತೀನಿ. ಒಳ್ಳೇದೇ ಅಲ್ವಾ? ಅಪ್ಪನ ಜೊತೆ ನಾವಿಬ್ರು ಇರ್ಬೋದು. ಹಾಗಾದ್ರೆ ನಿಂಗೆ ನಮ್ಮ ಮನೆಯವ್ರ ಜೊತೆ ಇರೋಕೆ ಆಸೆನೇ ಇಲ್ವಾ? ನಂಗೆ ನಿಮ್ಮಪ್ಪ ಅಮ್ಮ ಅಥವಾ ನಮ್ಮಪ್ಪ ಅಮ್ಮ ಅಂತ ಯಾವ ಭೇದ ಭಾವನೂ ಇಲ್ಲ. ಹಾಗಿದ್ರೆ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು. ಸೊ ಮಧ್ಯದಲ್ಲಿ ಮನೆ ಮಾಡ್ಬಿಡೋಣ. ಇವತ್ತು ಮದುಮಗನಾಗಿ ನೀವ್ ತುಂಬಾ ಮುದ್ದಾಗಿ ಕಾಣ್ತಿದ್ದೀರಾ. ಹಾಗಾದ್ರೆ ನಾನು ಈ ಡ್ರೆಸ್ಸೇ ಚೇಂಜ್ ಮಾಡಲ್ಲ. ನಾನು ಹೀಗೆ ಇದ್ಬಿಡ್ತೀನಿ. ಆ ದಿನ ನಾನು ನಿಂಗೆ ತಾಳಿ ಕಟ್ಬಹುದು. ಹೇಗೆ? ಕಾವ್ಯ, ಎಷ್ಟು ಕ್ಯೂಟ್ ಕಪಲ್ಸ್ ಅಲ್ವಾ? ಹೌದು ಅಂಜು, ನೋಡಕ್ ಎಷ್ಟು ಮುದ್ದಾಗಿದ್ದಾರೆ. ನಂದೇ ದೃಷ್ಟಿ ಆಗತ್ತೆ ಅವ್ರಿಗೆ. ಒಂದ್ ನಿಮಿಷ ಇರು. ಹೀಗೆ ಬಿಟ್ರೆ ಇಲ್ಲೇ ಟೈಮ್ ಕಳೀತಾರೆ. ಬಾ ಹೋಗೋಣ. ಹಾ, ಏನ್ ಒಬ್ರನ್ನೊಬ್ರು ನೋಡ್ತಾ ಹಾಗೆ ಕಳ್ದೋಗ್ಬಿಟ್ರಾ? ಸೋ ಸಾರಿ ಡಿಸ್ಟರ್ಬ್ ಮಾಡಿದ್ಕೆ. ಹೌದು, ನೀವಿಬ್ರು ಏನ್ ಮಾತಾಡ್ಕೋತಿದ್ರಿ? ಕಾವ್ಯ, ಅದೆಲ್ಲ ಸೀಕ್ರೆಟು. ಅಲ್ವಾ ಪ್ರಾರ್ಥನಾ? ಸರಿ ಸರಿ, ಪೂಜೆಗೆ ಟೈಮ್ ಆಗ್ತಿದೆ, ಬನ್ನಿ ಹೋಗೋಣ. ಇವರು ರಾಮ್. ನಮಸ್ತೆ. ನಮಸ್ತೆ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಪಾವನಿ, ನಂಗೆ ಸ್ವಲ್ಪ ಕೆಲಸ ಇದೆ. ಐಮ್ ಸಾರಿ, ನಾ ಹೊರಡ್ತೀನಿ. ಮದ್ವೆ ಮುಗಿಸ್ಕೊಂಡೇ ಹೋಗ್ಬೋದಲ್ವಾ? ಪಾವ್ನಿ ಹೇಳೆ. ಇಲ್ಲ, ಸ್ವಲ್ಪ ಎಮರ್ಜೆನ್ಸಿ ಇದೆ, ಹೋಗ್ಲೇಬೇಕು. ಓಕೆ, ಬಾಯ್. ಅಕ್ಕ, ನಾನು ಇವ್ರನ್ನ ಬಿಟ್ಟು ಬರ್ತೀನಿ. ದಟ್ಸ್ ಓಕೆ ಪಾವನಿ, ಯು ಕ್ಯಾರಿ ಆನ್. ನಾ ಹೋಗ್ತೀನಿ. ಪಾವ್ನಿ, ಯಾರವರು? ಅಷ್ಟೊಂದು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಿದ್ದೆ, ಸ್ಪೆಷಲ್ ಆಗಿ ಇಂಟ್ರೊಡ್ಯೂಸ್ ಬೇರೆ ಮಾಡ್ದೆ. ಏನ್ ಸಮಾಚಾರ? ಕಾವ್ಯ, ಅದೇ ಕಾವ್ಯ ಅದು. ಓ, ಹೇ, ಆ ಥರ ಏನೂ ಇಲ್ಲ. ಅವರು ನನ್ನ ಫ್ರೆಂಡ್ ಅಷ್ಟೇ. ಸರಿ, ನಾನು ಅವ್ರನ್ನ ಕಳಿಸ್ಬರ್ತೀನಿ. ಎಂಜಾಯ್ ಎಂಜಾಯ್ ಎಂಜಾಯ್. ಕಾವ್ಯ, ನಾನ್ ಪ್ರಾರ್ಥನೆನ್ ಕರ್ಕೊಂಡು ಹೋಗ್ತೀನಿ, ನೀನ್ ಯುವನ್ ಜೊತೆ ಇರ್ತೀಯಾ? ಹಾ ಸರಿ ಅಂಜು.
ಯುವ ಯುವ ಅವ್ರು ಎಲ್ಲಿ ಹೋದ್ರು? ಅಲ್ಲಿ ಗೌರಿ ಪೂಜೆ ನಡೀತಿದೆ. ಇಲ್ಲಿ ಬೇರೆ ಇವ್ರು ಕಾಣಿಸ್ತಿಲ್ಲ. ಎಲ್ಲಿ ಹೋಗಿರ್ಬೋದು? ಕಾವ್ಯ, ಏನಮ್ಮ ಏನೋ ಹುಡುಕ್ತಾ ಇರೋ ಹಾಗಿದೆ. ಏನಿಲ್ಲ ಅಂಕಲ್. ಹೇಳಮ್ಮ, ಪರವಾಗಿಲ್ಲ. ಅದು ಅಂಜು ಎಲ್ಲೂ ಕಾಣ್ತಿಲ್ಲ. ಅವಳನ್ನ ಹುಡುಕ್ತಿದ್ದೆ ಅಷ್ಟೇ. ಓ, ಅಂಜಲಿನಾ? ಅವಳು ಅಲ್ಲೆಲ್ಲ ಗೌರಿ ಪೂಜೆ ಹತ್ರ ಇರ್ಬೇಕು, ನೋಡಮ್ಮ. ಸರಿ ಅಂಕಲ್, ನೋಡ್ತೀನಿ. ರೀ, ಆ ಹುಡುಗಿನ ಗಮನಿಸಿದ್ರ? ಏನೋ ಕಳ್ಕೊಂಡಿರೋ ಹಾಗಿದ್ದಾಳೆ. ಏನೋ ಟೆನ್ಷನ್ ಅಲ್ಲಿ ಹುಡುಕ್ತಿದ್ದಾಳೆ. ಹೌದಲ್ವಾ? ನಾನು ಈಗ ತಾನೇ ಕೇಳ್ದೆ. ಏನೋ ನೆಪ ಹೇಳಿ ಹೊಟ್ಟೋದ್ಲು. ಇರು, ಮತ್ತೆ ಕೇಳೋಣ. ಕಾವ್ಯ. ಹಾ ಅಂಕಲ್. ಬಾಮ್ಮ ಇಲ್ಲಿ. ನೀನೇನೋ ಬೆಲೆ ಬಾಳೋ ಅಂತದ್ ಕಳ್ಕೊಂಡಿರೋ ಹಾಗಿದೆ. ಇಲ್ಲೆಲ್ಲ ನಮ್ಮವರೇ ಇರೋದು. ಹುಡುಕಿಸ್ತೀವಿ, ಹೇಳಮ್ಮ. ಯುವ ಅವ್ರು ಕಾಣ್ತಿಲ್ಲ ಅಂತ ಇವ್ರಿಗೇನಾದ್ರೂ ಗೊತ್ತಾದ್ರೆ ಸುಮ್ಮನೆ ಗಾಬರಿ ಆಗ್ತಾರೆ. ಇವ್ರಿಗೆ ಹೇಳ್ದೆ ಇರೋದೇ ಸರಿ. ಏನಾಯ್ತಮ್ಮ? ಏನಿಲ್ಲ ಅಂಕಲ್, ಏನಿಲ್ಲ. ಮೀನು, ನೀನ್ ಗಮನಿಸ್ದ? ಈ ಮದ್ವೆಯಲ್ಲಿ ನಮ್ಮ ಫ್ಯಾಮಿಲಿಗಿಂತ ವೇದ ಅವ್ರ ಫ್ಯಾಮಿಲಿನೇ ಪಾದರಸದ ತರ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇರೋದು. ಎಷ್ಟು ಒಳ್ಳೆ ಫ್ಯಾಮಿಲಿ ಅಲ್ವಾ? ನಮ್ ಬೀಗರಿಗೆ ಇಂಥ ಒಳ್ಳೆ ಫ್ಯಾಮಿಲಿಗಳು ಪರಿಚಯ ಇರೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಹೌದು, ಊರವರೆಲ್ಲ ಸೇರಿ ನಮ್ಮ ಮನೆ ಹಾಳು ಮಾಡಕ್ ಬಂದಿದ್ದಾರೆ. ನೀವು ಅವ್ರನ್ನ ಕೊಂಡಾಡ್ತಿದ್ದೀರಾ. ಎಲ್ಲ ನನ್ನ ಕರ್ಮ. ನಾರಾಯಣ, ಮೀನು, ಅತಿಥಿಗಳಿಗೆ ಹಾಗೆಲ್ಲ ಮಾತಾಡೋದು ತಪ್ಪು ಕಣೆ. ಪಾಪ ಅವರು ಹೊಸ ವಧುವರರಿಗೆ ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದಾರೆ. ನಾವು ಅವ್ರಿಗೆ ಸತ್ಕಾರ ಮಾಡಬೇಕು. ಹೋಗಿ ಹೋಗಿ ನಿನಗ್ ಬುದ್ಧಿ ಹೇಳ್ತಾ ಇದ್ದೀನಲ್ಲ. ಈಗ ಎಲ್ರು ನನ್ ಮೇಲೆ ಕೂಗಾಡಿ ಒಂದ್ಸಲ ಅವಳ ಮನೆ ಹೊಸಲು ತುಳಿದ್ಮೇಲೆ ನಿಮ್ಗೆಲ್ಲ ಬುದ್ಧಿ ಬರುತ್ತೆ. ಅಲ್ಲಿವರೆಗೂ ನನ್ನ ಮಗನಿಗೆ ಏನು ಆಗದೆ ಇರೋ ತರ ನಾನ್ ತಾನೇ ಕಾವಲು ಕಾಯ್ಬೇಕಾಗಿರೋದು. ಈ ವಾಸುಕಿ ಯಾಕೆ ಇಷ್ಟೊಂದು ಖುಷಿಯಾಗಿದ್ದಾಳೆ? ಪುರೋಹಿತ್ರೆ, ಗೌರಿ ಪೂಜೆನ ತುಂಬಾ ಸ್ಟ್ರಾಂಗ್ ಆಗಿ ಮಾಡಿ. ಯಾಕೆ ಅಂದ್ರೆ ನಮ್ ಪ್ರಾರ್ಥನಾ ಈ ಹುಡುಗನ್ನ ಪ್ರೀತಿಸಿ ಮದ್ವೆ ಆಗ್ತಿರೋದು. ಅವರಿಬ್ರು ಪ್ರೀತಿ ಸಿಮೆಂಟ್ ಥರ ತುಂಬಾ ಸ್ಟ್ರಾಂಗ್. ಅದಕ್ಕೆ ನಿಮ್ ಪೂಜೆನೂ ತುಂಬಾ ಪವರ್ಫುಲ್ ಆಗೇ ಮಾಡ್ಬೇಕು. ಆಗ್ಲೇ ಅಲ್ವಾ ಆ ಗೌರಿ ಇವಳಿಗೆ ಅರ್ಶನ ಕುಂಕುಮದ ಭಾಗ್ಯನ ಪರ್ಮನೆಂಟ್ ಆಗಿ ಕೊಡೋದು. ಗೌರಿ ಪೂಜೆ ಅಂತ ಎಲ್ರೂ ಇಲ್ಲೇ ಸೇರ್ಕೊಂಡ್ರೆ ಪಾಪ ಯುವ ಅಲ್ಲೊಬ್ನೇ ಆಗೋಗ್ತಾನಲ್ವಾ? ಯಾರಾದ್ರೂ ಅವನ್ ಜೊತೆ ಇರ್ಬೇಕು ತಾನೆ. ಸರಿ ಸರಿ, ಇವನ ಹತ್ರ ನಾನಿರ್ತೀನಿ.